ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘನಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನು ಕೂಡ ಸೂಪರಾಗಿದ್ದೀನಿ. ಇಲ್ಲೋಗಿ ಹೀಗಾಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಬಟ್ ಸಖತ್ತಾಗಿತ್ತು ಎಕ್ಸ್ಪೀರಿಯೆನ್ಸು. ಯಾರ್ಯಾರು ಹೋಗಬೇಕು ಅಂತಿದ್ದೀರಾ ಡೆಫಿನೆಟ್ಲಿ ಹೋಗಿ. ಏನು ಅಷ್ಟು ಕ್ರೌಡ್ ಕೂಡ ಇಲ್ಲ, ಏನು ಆ ಥರ ರಶ್ ಅನ್ಸೋದು, ಯಾರು ತಳ್ಳಾಡೋದು ನೂಕಾಡೋದು, ಅಲ್ಲಿ ಇರೋ ಜನಗಳು ನಮ್ಮ ಕಿರಿಕ್ ಮಾಡೋದು ಆ ಥರದ್ದು ಏನೂ ಇಲ್ಲ. ಅಲ್ಲಿ ನೇಟಿವ್ ಅವರು ಕೂಡ ಆ ರೂಲ್ಸ್ನೇ ಫಾಲೋ ಮಾಡ್ತಾರೆ, ಬೇರೆಯವ್ರಿಗೂ ಕೂಡ ಆ ರೂಲ್ಸೇ ಫಾಲೋ ಆಗುತ್ತೆ. ಬಟ್ ನೀಟ್ನೆಸ್ ಅಂದರೆ ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಹೋದವರು ಆ ಜಾಗಗಳನ್ನ ಹಾಳು ಮಾಡಬಾರ್ದು. ಅಲ್ಲಿ ಅವ್ರು ನಮ್ಗೆ ಹೇಗೆ ನೋಡ್ಲಿಕ್ಕೆ ಕೊಟ್ಟಿರ್ತಾರೆ ಅದನ್ನು ನಾವು ಅದೇ ಥರ ನೋಡ್ಕೊಂಡು ರಿಟರ್ನ್ ಬರಬೇಕೇ ಹೊರತು ನಾವು ಹೋಗ್ಬಿಟ್ಟು ಆ ಪ್ಲೇಸ್ನೆಲ್ಲ ಗಲೀಜು ಮಾಡೋದು, ಹಾಳು ಮಾಡೋದು ಆ ಥರ ಮಾಡಿದ್ರೆ ಅವ್ರಿಗೂ ಬೇಜಾರಾಗುತ್ತೆ. ಸೊ ಅದರಿಂದ ಏನೋ ಒಂದು ಇಶ್ಯೂ ಆಗಿರ್ಬೋದೇನೋ, ಐ ಡಿಂಟ್ ನೋ ಅಬೌಟ್ ದಟ್. ಬಟ್ ಜಾಗ ಅಂತೂ ತುಂಬ ಚೆನ್ನಾಗಿತ್ತು. ನಾವು ಹೋದಾಗ ಯಾವ ಕಿರಿಕ್ ಇರಲಿಲ್ಲ, ಏನೂ ಇರಲಿಲ್ಲ, ಆರಾಮಾಗಿ ಹೋದ್ವಿ, ದರ್ಶನ ಮಾಡಿದ್ವಿ, ಬಂದ್ವಿ, ಹಂಗಿತ್ತು. ಇದೊಂದು ರೀಲ್ಸ್ ಮಾಡ್ಕೊಂಡ್ವಿ, ಬಟ್ ಅದು ಹಾಡಾಕಿಲ್ಲ, ಯಾಕಂದರೆ ಕಾಪಿರೈಟ್ಸ್ ಬರುತ್ತೆ ಅಂತ. ನೀವು ಸ್ಟಾರ್ಟಿಂಗಿಂದ ವೀಡಿಯೋ ನೋಡಿದ್ದೀರಾ ಅನ್ಕೋತೀನಿ. ಗಾಡಿಗೆ ಪೂಜೆ ಮಾಡಿಬಿಟ್ಟು ಅಲ್ಲಿ ದೇವಸ್ಥಾನ ಓಪನ್ ಇರಲಿಲ್ಲ, ದೇವಸ್ಥಾನಕ್ಕೆ ಪೂಜೆ ಮಾಡಿಕೊಂಡು ಎಲ್ಲ ಹತ್ತಿ ಗಾಡಿಗೆ ಹತ್ತಿದ್ವಿ. ಇದು ಯಾವ ಫಿಲಮ್ ಮಾಡು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನೋಡೋಣ ಯಾರ್ಯಾರು ಕಂಡುಹಿಡಿತೀರಾ ಅಂತ. ಐ ಥಿಂಕ್ ಎಲ್ಲರಿಗೂ ಗೊತ್ತಾಗ್ಬೋದು ಇದು ಯಾವ ಫಿಲಮ್ ಮಾಡು ಅಂತ. ನೋಡೋಣ, ಅಟ್ ಲಾಸ್ಟಲ್ಲಿ ಹೇಳ್ತೀನಿ ಯಾವ ಫಿಲಮ್ಗೆ ರೀಲ್ಸ್ ಮಾಡಿದ್ದು ಅಂತ. ನಾವು ತುಂಬ ಚೆನ್ನಾಗಿತ್ತು. ಎಲ್ಲರೂ ವೀಡಿಯೋಸ್ ಹಾಕಿದ್ದು ನೋಡಿಬಿಟ್ಟು ಅಯ್ಯೋ ಹಂಗಿರುತ್ತೇನೋ ಹಿಂಗಿರುತ್ತೇನೋ ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಅಲ್ಲಿ ಹೋದ್ಮೇಲೆ ಅರ್ಥ ಆಗಿತ್ತು, ಇಲ್ಲ ಚೆನ್ನಾಗಿದೆ, ಮೇಂಟೆನೆನ್ಸ್ ಕೂಡ ಚೆನ್ನಾಗಿದೆ. ನಾವು ಹೋದವರು ಸ್ವಲ್ಪ ಪೇಷನ್ಸಿಂದ ಇರಬೇಕಷ್ಟೇ. ಬಟ್ ಚೆನ್ನಾಗಿದೆ. ಎಲ್ಲರೂ ಹೋಗ್ಬಿಟ್ಟು ಬನ್ನಿ, ಹೋಗ್ಬೇಡಿ ಅಂತೇನು ಯಾರಿಗೂ ಹೇಳಲ್ಲ, ಹೋಗ್ಬಿಟ್ಟು ಬರ್ಬೋದು, ಹೋಗ್ಬಿಟ್ಟು ಬನ್ನಿ ಅಷ್ಟೇ. ಸ್ವಲ್ಪ ಕ್ರೌಡ್ ಇದೆ. ಕ್ರೌಡ್ ಅಂದರೆ ಎಲ್ಲ ದೇವಸ್ಥಾನದಲ್ಲಿ ಇದೇ ಇರುತ್ತೆ. ವರ್ಷಕ್ಕೊಂದು ಸತಿ ಆ ಕಡೆ ಇಟ್ಟು ಪೂಜೆ ಮಾಡ್ತಾರೆ ದೇವ್ರನ್ನ, ಅಥವಾ ಯಾವ್ದಾದ್ರು ದೇವಸ್ಥಾನದಲ್ಲಿ ವರ್ಷಕ್ಕೊಂದು ಸತಿ ಡೋರ್ ಓಪನ್ ಮಾಡಿ ಪೂಜೆ ಮಾಡೋದು ಅಂತ ಅಂದಾಗ ಕ್ರೌಡ್ ಇದ್ದೇ ಇರುತ್ತೆ. ಈಗ ಬೇರೆ ದೇವಸ್ಥಾನದಲ್ಲೇ ರಜಾ ಇದ್ದಾಗ, ವೀಕೆಂಡ್ಸ್ ಇದ್ದಾಗ, ಹಾಲಿಡೇಸ್ ಇದ್ದಾಗ ಕ್ರೌಡ್ ಇದ್ದೇ ಇರುತ್ತಲ್ವ. ಸೊ ಅದೇ ಥರ ಕ್ರೌಡ್ ಇರುತ್ತೆ. ಲೈನಲ್ಲಿ ಹೋಗಿ ನಿಧಾನಕ್ಕೆ ದರ್ಶನ ಮಾಡ್ತೀವಿ ಅನ್ನೋರು ಲೈನಲ್ಲಿ ಹೋಗಿ ದರ್ಶನ ಮಾಡ್ಬೋದು. ಲೈನಲ್ಲಿ ಹೋಗೋಕ್ಕಾಗಲ್ಲ ನಾವು ಅನ್ನೋರು ಇನ್ನೊಂದು ವೇ ಬಿಟ್ಟಿದ್ದಾರೆ, ಅಲ್ಲಿ ಹೋಗಿ ಕೂಡ ದರ್ಶನ ಮಾಡ್ಕೊಂಡು ಹೋಗ್ಬೋದು. ನಮಗಂತೂ ಒಂದು ಹಾಫ್ ಆನ್ ಅವರು ತೊಗೊಂಡಿಲ್ಲ, ನಾವು ಅಷ್ಟು ಬೇಗ ದರ್ಶನ ಆಯಿತು. ಎಷ್ಟು ಚೆನ್ನಾಗಿ ದೇವ್ರು ನೋಡಿದ್ದೀವಿ ಅಂತ ಸಖತ್ತಾಗಿ ನೋಡಿದ್ದೀವಿ. ನನಗಂತೂ ತುಂಬ ಇಷ್ಟ ಆಯಿತು. ಹೋಗಿದ್ದಕ್ಕೂ ಬೇಜಾರಂತೇನು ಅನಿಸ್ಲಿಲ್ಲ. ಈ ಗಾಡಿ ನಂಬರ್ ಏನಕ್ಕೆ ಡಿಸ್ಪ್ಲೇ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಇದು ನಮ್ಮ ಮಾಮಂದೇ ಗಾಡಿ, ನಮ್ಮ ಅಮ್ಮವ್ರ ತಮ್ಮಂದೇ ಗಾಡಿ. ಇಫ್ ಯಾರಿಗಾದರೂ ಇದು ಟಿ 13 ಸೀಟರ್ ಟಿ ಇದು ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ, ನೀವು ಯಾರಾದರೂ ಆ ಕಡೆ ಎಲ್ಲ ಯಾವ ಕಡೆನಾದ್ರೂ ಆಗಲಿ ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ದೀವಿ ಅಂತ ಅಂತಿದ್ರೆ ಈ ಗಾಡಿನ ನೀವು ಬೇಕಾದ್ರೆ ಬಾಡಿಗೆಗೆ ತೊಗೋಬೋದು. ಡ್ರೈವರ್ ಯಾರಾದರೂ ಕರ್ಕೊಂಡು ಹೋಗ್ತಾರೆ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. ಅವರ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಮೆನ್ಷನ್ ಮಾಡಿರ್ತೀನಿ. ನಿಮ್ಗೆ ಬೇಕಂದರೆ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಅಥವಾ ನಿಮ್ಗೆ ಬೇಕನ್ಸಿದ್ರೆ ನಂಬರ್ನ ಬೇಕಂದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಕೂಡ ನಂಬರ್ ಕೂಡ ಸೆಂಡ್ ಮಾಡ್ತೀನಿ. ಇದು ನಾವು ಹೋಗಿದ್ದು ಅಲ್ಲಿ ಹೋಗಿ ಉದ್ವಲ ಕೊಟ್ಟಿಯವರಿಗೆ, ಅಲ್ಲಿದ್ದು ಕ್ಲಿಪ್ಸು. ನಾವು ಹೋಗಿ ರೆಡಿಯಾಗಿದ್ದು ಆವಾಗಲೇ ತೋರಿಸಿದ್ದು. ರಶ್ ಹೇಗಿದೆ, ಬಸ್ಗಳು ಹೇಗಿದೆ ಪಾರ್ಕಿಂಗಲ್ಲಿ ಅಂತ ತೋರಿಸ್ದೆ. ಅದು ನೋಡ್ಬಿಟ್ಟು ನಾವು ಅಂದ್ಕೊಂಡ್ವಿ, ನಾವು 11 ಗಂಟೆ ಆದರೂ ಬರಲ್ಲ ಹೊರ್ಗಡೆ ಅಂತ. ನಾವು ಹೊರಟಾಗ 7 o'clock ಅಂದ್ಕೊಳ್ಳಿ, ಅಲ್ಲಿ ಹೋಗೋದಕ್ಕೆ ಎಲ್ಲ ಆಗುತ್ತೆ. ನಾವು ದರ್ಶನ ಮುಗಿಸ್ಕೊಂಡು ರೋಡೆಲ್ಲ ತಪ್ಪಿಸ್ಕೊಬಿಟ್ಟಿದ್ವಿ. ಎಲ್ಲ ಆಗಿ ನಾವು ಬರೋಷ್ಟರಲ್ಲಿ 8:39 ಅಂದ್ಕೊಳ್ಳಿ. ನಾವು ಅಂದರೆ ರಿಟರ್ನ್ ಬರಬೇಕಾದ್ರೆ ಎಲ್ಲ ಮಿಸ್ ಆಗಿಬಿಟ್ವಿ. ಆ ಕಡೆ ಸ್ಪ್ಲಿಟ್ ಆಗಿಬಿಟ್ಟಿದ್ವಿ. ಎಲ್ಲ ಒಂದಾಗಿ ನಾವು ಬರೋಷ್ಟರಲ್ಲಿ ಅಷ್ಟು ಟೈಮ್ ತೊಗೋತು. ಬಟ್ ದರ್ಶನ ಮಾತ್ರ ಕ್ವಿಕ್ ಅಂದರೆ ಕ್ವಿಕ್ಕಾಗಾಯಿತು. ಒಂದು 20 ಮಿನಿಟ್ಸ್ 30 ಮಿನಿಟ್ಸಲ್ಲೇ ದರ್ಶನ ಆಗ್ಬಿಡ್ತು. ಬಟ್ ತುಂಬ ಚೆನ್ನಾಗಾಯಿತು ದರ್ಶನ ಅಂತೂ. ಅಲ್ಲಿ ದರ್ಶನದ ಕ್ಯೂ ಬಿಟ್ಟು ಈ ಕಡೆ ಹೊರಗಡೆ ನೀರೆಲ್ಲ ಹಾಕಿರ್ತಾರಲ್ಲ, ಅಲ್ಲೆಲ್ಲ ನಿಂತ್ಕೊಂಡು ಫೋಟೋ ತೊಗೋಬೋದು. ಎಷ್ಟು ಹೊತ್ತಾರೋ ಕೂತ್ಕೊಳ್ಳಿ, ನೀವು ಯಾಕೆ ಹಿಂಗೆ ಕೂತಿದ್ಯಾ ಅಂತ ಕೇಳೋರು ಯಾರೂ ಇಲ್ಲ. ನಿಮ್ಮ ಆರಾಮಾಗಿ ಕೂತಿದ್ದು ದರ್ಶನ ಮಾಡ್ಕೊಬರ್ಬೋದು. ನೀವು ಒಂದು ಸತಿ ಅಲ್ಲ 10 ಸತಿ ಹೋಗಿ ದರ್ಶನ ಮಾಡ್ಬೋದು. ಯಾರೂ ನಿಮ್ಮನ್ನ ಯಾಕೆ ದರ್ಶನ ಮಾಡ್ತಾಯಿದ್ದೀರಾ ಅಂತಲೂ ಕೇಳಲ್ಲ. ಬಟ್ ಫೋಟೋ ವೀಡಿಯೋಸ್ ಅಲೋ ಇಲ್ಲ. ನಾವು ಇದೊಂದು ಗ್ಲಿಂಪ್ಸ್ ಮಾತ್ರ ತೊಗೊಂಡ್ವಿ. ನಮ್ಮ ಪಾಪ ವ್ಯೂವರ್ಸ್ ಯಾರು ಹೋಗಿರಲ್ಲ ಅವ್ರಿಗೆ ಪಾಪ ಯೂಸ್ ಆಗಲಿ ಅಂತ ಅದೊಂದು ತೊಗೊಂಡೆ ಅಷ್ಟೇ. ನೋಡಿ, ಇದೊಂದು ಮರದ ಹತ್ರ ತೆಂಗಿನಕಾಯಿಗಳು ದೇವ್ರಿಗೆ ಅಭಿಷೇಕಕ್ಕೆ ತಂದಿರೋ ಕಾಯಿಗಳಂಥದ್ದು, ಅದನ್ನು ಇಟ್ಟಿರ್ತಾರೆ. ನೆಕ್ಸ್ಟ್ ಸ್ವಲ್ಪ ಜನ ದುಡ್ಡು ಹಾಕ್ತಾಯಿರ್ತಾರೆ. ಅಲ್ಲಿ ಕಲ್ಲುಗಳಿರುತ್ತೆ. ಒಂದು ಕಲ್ಲಿಗೆ ಇನ್ನೊಂದು ಕಲ್ಲು ತೊಗೊಂಡು ರಬ್ ಮಾಡಿದ್ರೆ ಗಂಧ ಅಥವಾ ವಿಭೂತಿ ಬರುತ್ತೆ ಅಂತ ಹೇಳ್ತಾರೆ. ಅದನ್ನು ತೊಗೊಂಡು ರಬ್ ಮಾಡಿ ಹಣೆಗಿಟ್ಕೋಬೋದು ಅಂತ.
ಸೊ ನಾವು ಅದನ್ನು ಮಾಡಿದ್ವಿ. ಅಲ್ಲಿ ತೋರಿಸಿದ್ನಲ್ಲ ಅದೇ ಮೇನ್ ದೇವರು. ಅದರಿಂದ ಅದ್ರ ಮುಂದೆ ಇನ್ನೊಂದು ಲಿಂಗದ ಥರ ಇರುತ್ತೆ. ಅದು ಕಾಪರ್ ಅಥವಾ ಗೋಲ್ಡ್ ಏನೋ ಗೊತ್ತಿಲ್ಲ, ಅದ್ರ ಮುಖೋಡ ಥರ ಹಾಕಿರ್ತಾರೆ. ಅದು ಪೂಜೆ ಮಾಡ್ತಾಯಿರ್ತಾರೆ. ಅಲ್ಲಿ ತೇರು ತಗೋತಾರೆ. ಬಾಳೆ ಎಲೆಯಲ್ಲಿ ಒಂದು ಸ್ವಲ್ಪ ಗಂಧ ಕೊಡ್ತಾರೆ. ಅಷ್ಟೇ ಅಲ್ಲಿ ಪ್ರಸಾದ ಅಂದರೆ ತಿನ್ನೋ ಪ್ರಸಾದ ಬೇಕಂದರೆ 190 ರುಪೀಸ್ ಏನೋ ಪಡ್ಡು ಥರ ಏನೋ ಒಂದು ಸ್ವೀಟ್ ಪಡ್ಡು ಥರ ಒಂದು ಸ್ವಲ್ಪ ಕೊಡ್ತಾರೆ. ಒಂದು ತುಪ್ಪ ಪ್ಯಾಕೆಟು, ಆಮೇಲೆ ಇನ್ನೊಂದು ಅಯ್ಯಪ್ಪ ಸ್ವಾಮಿಲಿ ಬಂದು ಪ್ರಸಾದ ಕೊಡ್ತಾರಲ್ಲ ಬಾಕ್ಸು, ಆ ಥರದ್ದು ಕೊಟ್ಟಿರ್ತಾರೆ. ಇಫ್ ಯು ನೀಡೆಡ್ ನೀವು ತೊಗೋಬೋದು. ಬಟ್ ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತೂ, ಪೀಸ್ಫುಲ್ಲಾಗಿದೆ. ಹೋದವ್ರು ಯಾರು ಏನೋ ಅಲ್ಲಿ ಗಲೀಜು ಮಾಡೋದು ಅದು ಇದು ಮಾಡಬೇಡಿ, ತುಂಬ ಚೆನ್ನಾಗಿದೆ, ಹೋಗ್ಬಿಟ್ಟು ಬನ್ನಿ. ಬಟ್ ಇದು ಹಿಸ್ಟ್ರಿ ಕೂಡ ನಾನು ಕೇಳಿಸ್ಕೊಂಡೆ, ತುಂಬ ಚೆನ್ನಾಗಿದೆ ಹಿಸ್ಟ್ರಿ ಕೂಡ. ಶಿವ ತನ್ನ ಪ್ರೀತಿನ ಕಳ್ಕೊಂಡಿದ್ದ ಸ್ಥಳ ಅಂತ. ಶಿವ ತನ್ನ ಪ್ರೀತಿ ಕಳ್ಕೊಂಡ, ಶಿವ ವೀರಭದ್ರನ ಸೃಷ್ಟಿ ಮಾಡಿದ ಸ್ಥಳ ಅದು. ಹಿಸ್ಟ್ರಿ ಕೇಳ್ತಾಯಿದ್ರೆ ನಮಗೆ ಗೂಸ್ ಬಾಂಬ್ಸ್ ಬರುತ್ತೆ, ಅಷ್ಟು ಚೆನ್ನಾಗಿದೆ ಹಿಸ್ಟ್ರಿ. ಈ ಕಡೆ ಕೊಟ್ಟವರು ಆ ಕಡೆ ಕೊಟ್ಟಿವರು ಅಂತ ಇದೆ. ಈ ಕಡೆ ಅಂದರೆ ರೋಡಿಂದ ಆಪೋಸಿಟ್ ಒಂದು ದೇವಸ್ಥಾನ, ಅದನ್ನು ಅಲ್ಲಿ ಮೇನ್ ದೇವಸ್ಥಾನ ಇರೋದನ್ನು ಆ ಕಡೆ ಕೊಟ್ಟಿವರು ಅಂತ ಈ ಕಡೆ ಕಟ್ಟಿವ್ರಿಗೆ ತಂದು ಹೊಳೆ ದಾಟಿ ಹೋಗಬೇಕು. ಅಲ್ಲಿ ದೇವಸ್ಥಾನ ಅಲ್ಲಿ ಇಟ್ಟಿರ್ತಾರೆ. 1 ಮಂತ್ ಇಲ್ಲಿ ಪೂಜೆ ಮಾಡ್ತಾರೆ. ನೆಕ್ಸ್ಟ್ 11 ಮಂತ್ಸು ಮೇನ್ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರಂತೆ. ಬಟ್ ಹೋಗ್ಬೇಕಾದ್ರೆ ನೀರು ಕೂಡ ಸ್ನಾನ ಮಾಡೋರು ಮಾಡ್ಬೋದು, ಸ್ನಾನ ಕೂಡ ಮಾಡ್ತಾ ಇರ್ತಾರೆ. ನೀರು ಎಷ್ಟು ಫ್ಲೋ ಇದೆ ಅಂದರೆ ಅಲ್ಲೇ ನಿಂತಿರೋ ನೀರಲ್ಲ, ಅದು ಹರಿತಾ ಇರೋ ನೀರು. ನೋಡಿ ಹಾಕಿದ್ದೀನಿ ಕ್ಲಿಪ್ಸು. ನಾನು ಸ್ಟಾರ್ಟಿಂಗು ಅಲ್ಲಿ ಅದು ದಾಟಬೇಕಂದ್ರೆ ಅದನ್ನು ದಾಟ್ಕೊಂಡೇ ಹೋಗಬೇಕು. ನೀರಲ್ಲಿ ದಾಟಲ್ಲ ಅಂದವರು ಸೇತುವೆ ಮೇಲೆ ಹೋಗ್ಬೋದು. ನಾವು ನೀರಲ್ಲೇ ದಾಟೋಣ ಚೆನ್ನಾಗಿರುತ್ತೆ ಅಂತೇಳಿ ನೀರಲ್ಲೇ ದಾಟ್ಕೊಂಡು ಹೋದ್ವಿ. ತುಂಬ ಚೆನ್ನಾಗಿತ್ತು. ಬಟ್ ಮಂಡಿಯಿಂದ ಮೇಲೆ ಬರುತ್ತೆ ನೀರು, ಹಂಗಿತ್ತು. ನಾವು ಹೋದಾಗ ಮಳೆ ಇದ್ದಿದ್ದ ಕಾರಣ ಇರ್ಬೋದೇನೋ ಗೊತ್ತಿಲ್ಲ. ನೋಡಿ ವ್ಯೂ ಅಂತೂ ಎಷ್ಟು ಸಖತ್ತಾಗಿತ್ತು ಗೊತ್ತಾ. ಸ್ವರ್ಗನೇ ನಮ್ಮ ಕೈ ಹತ್ರ ಇದೆ ಅನ್ಬೇಕು, ಆ ಥರ ಇದೆ. ಶಾಂತಿ ಬೇಕಂದರೆ ಎಲ್ಲೂ ಹುಡ್ಕೊಂಡು ಹೋಗಂಗಿಲ್ಲ, ಇಲ್ಲಿ ಹೋಗ್ಬೋದು ಕೊಟ್ಟಿವ್ರಿಗೆ ಅನಿಸುತ್ತೆ. ಅಷ್ಟು ಪೀಸ್ಫುಲ್ಲಾಗಿದೆ. ಮತ್ತು ನೇಚರ್ ಫ್ರೆಂಡ್ಲಿ ಅಲ್ಲಿ. ಈಗ ಪ್ಲಾಸ್ಟಿಕ್ ಯೂಸ್ ಮಾಡೋದು ಅದು ಇದು ಆ ಥರದ್ದು ಏನೂ ಇಲ್ಲ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಈಗ ಹೋದವರು ಒಂದು ಗಂಧ ಹಾಕ್ಕೊಳ್ಳೋಕೆ, ಎಲ್ಲಾದರೂ ದೇವಸ್ಥಾನದಲ್ಲಿ ಕುಂಕುಮ ಇಟ್ಕೊಳ್ಳೋಕ್ಕೆ ಪೇಪರ್ ಇಟ್ಕೋತೀವಿ, ಅದು ಇಟ್ಕೋತೀವಿ, ಆ ಥರದ್ದಿಲ್ಲ. ಬಟ್ ಅಲ್ಲಿ ಎಲೆಲ್ಲೇ ಅವರೇ ಫಸ್ಟು ಎಲೆಲ್ಲೇ ಕೊಡ್ತಾರೆ. ಅವರೇ ಬಾಳೆ ಎಲೆಗೆ ಹಾಕ್ಬಿಟ್ಟು ಅವರೇ ಕೊಡ್ತಾರೆ ಪ್ರಸಾದ ಗಂಧನೂ. ಸೊ ತುಂಬ ಚೆನ್ನಾಗಿದೆ. ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿರೋರು ಹೋಗ್ಬಿಟ್ಟು ಬನ್ನಿ, ಆರಾಮಾಗಿ ಹೋಗ್ಬಿಟ್ಟು ಬರೋದು. ಕ್ರೌಡ್ ಕೂಡ ನಾನು ನ್ಯಾಚುರಲ್ ಹೇಗಿದೆ ಹಂಗೆ ವೀಡಿಯೋ ತೆಗ್ದು ಹಾಕಿದ್ದೀನಿ, ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಹೋಗೋರು ಹೋಗ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಬರುತ್ತೆ, ವಾಚ್ ಮಾಡಿ.